ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಹಾನಿಗೀಡಾದ ಪ್ರದೇಶಕ್ಕೆ ಶಾಸಕ ಎ ಮಂಜು ಇಂದು ಭೇಟಿ ನೀಡಿ ವೀಕ್ಷಿಸಿದರು. ದಡದಹಳ್ಳಿ ಕೆರೆ ಕೋಡಿ ಬಿದ್ದ ಸ್ಥಳಕ್ಕೆ ಅಧಿಕಾರಿಗಳನ್ನು ಕರೆಸಿ ಬೆಳೆಹಾನಿ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜೇಶ್ ಅವರಿಗೆ ಸೂಚಿಸಿದರು. ಕೆರೆ ಒತ್ತುವರಿಯಾಗಿದ್ದರಿಂದ ನೀರು ಮತ್ತು ಕೋಡಿ ಬೀಳಲು ಕಾರಣವಾಗಿದೆ. ಈ ಕುರಿತು ತಹಸೀಲ್ದಾರ್ ಗಮನಕ್ಕೆ ತಂದು ಒತ್ತುವರಿ ತೆರವುಗೊಳಿಸುವುದಾಗಿ ತಿಳಿಸಿದರು. ಎಕರೆ ಇರ್ತಕ್ಕಂಥ ಕೆರೆ ಅದನ್ನು ಒತ್ತುವರಿ ಮಾಡಿ ಉಳಿದಿರ್ತಕ್ಕಂಥದ್ದು ಒಂದು 10-12 ಎಕರೆ ಮಾತ್ರ. ಈ ಒತ್ತುವರಿ ಮಾಡಿದ ಮೇಲೆ ನೀರು ನಿಲ್ಲಕ್ಕೆ ಅವಕಾಶ ಆಗದಲೇ ಇವತ್ತು ಅಧಿಕ ಮಳೆ ಬಿದ್ದಿರೋದ್ರಿಂದ ಅತಿ ಹೆಚ್ಚು ಮಳೆ ಮಲ್ಪಟ್ಟಣ ಮತ್ತು ಬಗ್ಗೆ ಕಡೆ ಬಿದ್ದಿರೋದ್ರಿಂದ ಕೆರೆ ಒಡೆದು ಕೋಡಿ ಮುಖಾಂತರ ಹೆಚ್ಚಿನ ನೀರು ಇವತ್ತು ಹೋಗ್ತಾ ಇರ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಈ ಭಾಗಕ್ಕೆ ಒಂದು ತಾಲೂಕಿನ ಅಧಿಕಾರಿಯಾಗಿ ರಾಜೇಶ್ ಅವ್ರನ್ನ ಹಾಕಿದ್ದು. ಅವ್ರು ನೋಡಿ ನನಗೆ ವಿಚಾರ ತಿಳಿಸಿದ್ರು, ಕೂಡಲೇ ಬಂದೆ. ಬಹುಶಃ ಈ ರೀತಿ ಮಳೆನ ನಾವು ಯಾವಾಗಲೂ ನೋಡಲಿಲ್ಲ, ಎಷ್ಟೋ ವರ್ಷಗಳಾಗಿತ್ತು. ಕಾರಣ ಏನು ಅಂದರೆ ಈ ಥರ ಆಗೋದಕ್ಕೆ ನಾವು ಸಾರ್ವಜನಿಕರು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡಿರೋದೇ ಈ ಕಾರಣ ಅಂತ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು. ಬಹುಶಃ ಈ ರೀತಿ ಆಗ್ದಂಗೆ ನೋಡ್ಕೋಬೇಕಾದ್ರೆ ಸಾರ್ವಜನಿಕರು ಸಹಕರಿಸಬೇಕು. ಆಗ ಅಧಿಕಾರಿಗಳು ಬಂದಾಗ ಅವರ ಜಮೀನಲ್ಲ, ಕೆರೆ ಜಮೀನು ಏನಿರ್ತದೆ ಅದನ್ನು ಬಿಟ್ಕೊಡ್ತಕ್ಕಂಥದ್ದನ್ನು ಮಾಡಬೇಕು, ಸರ್ವೆ ಮಾಡಿ ಅದನ್ನು ಈಗ ಕೂಡಲೇ ತಹಸೀಲ್ದಾರ್ಗೆ ಇಂಟಿಮೇಟ್ ಮಾಡ್ತೀವಿ, ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ಜನರು ಜಾಗೃತಿಯಾಗಿ ಆ ಭಾಗದಲ್ಲಿ ಇರ್ತಕ್ಕಂಥ ಇಡೀ ತಾಲೂಕಿನಲ್ಲಿ ಇರಬೇಕು. ಯಾಕೆಂದರೆ ಈ ಬಾರಿ ಆದಂಥ ಮಳೆ ಸುಮಾರು ಭಾರಿ ವರ್ಷಗಳಿಂದ ಆಗಿರಲಿಲ್ಲ. ಈಗ ಯಾಕೆಂದರೆ ಭೂಮಿ ಈಗ ಇನ್ನು ಲಿಫ್ಟ್ ಇರಿಗೇಷನ್ ಆಗಿ ಇನ್ನು ಕೆನಾಲ್ ನೀರು ಬಿಡದಲ್ಲೇ ಇಷ್ಟು ಈ ಸಲ ಬಂದಿದೆ ಅಂದರೆ ಇದು ವರ್ಲ್ಡಲ್ಲೇ ಇವತ್ತು ಈ ಅಧಿಕ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಪ್ರದೇಶಲ್ಲೂ ಕೂಡ ನೋಡ್ತಾ ಇದ್ದೀವಿ, ನಾರ್ತ್ ಇಂಡಿಯಾ ನೋಡ್ತಾ ಇದ್ದೀವಿ. ಈ ಸಲ ಈ ಗ್ಲೋಬಲಲ್ಲಿ ಬದಲಾವಣೆಯನ್ನು ಕಂಡಿರ್ತಕ್ಕಂಥದ್ದು. ನಾವು ಜನರು ಜಾಗೃತಿಯಾಗಿರಬೇಕು. ಇದಕ್ಕೆ ತಹಸೀಲ್ದಾರ್ಗಳಿಗೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಜವಾಬ್ದಾರಿ